ನಮಸ್ಕಾರ ವೀಕ್ಷಕರೇ, ಸೋಮಶೇಖರ್ ಬೆಂಗಳೂರು ಪ್ರಾಪರ್ಟಿ ಬಸ್ಸಿಂದ ಮಾತಾಡ್ತಾ ಇರೋದು. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಈ ಒಂದು ಪ್ರಾಪರ್ಟಿಯು ಬನಶಂಕರಿ 6 ಸ್ಟೇಜ್ 10th ಬ್ಲಾಕ್ನಲ್ಲಿ ಲೊಕೇಟ್ ಆಗಿರುವಂಥ ಪ್ರಾಪರ್ಟಿ ಆಗಿರ್ತದೆ. ನೋಡ್ಬೋದು, ಪ್ರಾಪರ್ಟಿ ಎಲಿವೇಶನ್ ಎಲ್ಲ ತುಂಬ ಚೆನ್ನಾಗಿದೆ. 20/30ನಲ್ಲಿ ಕಟ್ಟಿರುವಂಥ ಮನೆ ಆಗಿರ್ತದೆ. ಇದು G+3 ಫ್ಲೋರ್ ಒಳಗೊಂಡಿರ್ತದೆ. ಟೋಟಲ್ 2500 ಸ್ಕ್ವೇರ್ ಫೀಟ್ ಬಿಲ್ಡಪ್ ಏರಿಯಾ ಇರುವ ಪ್ರಾಪರ್ಟಿ. ನೋಡ್ಬೋದು, ಗ್ರೌಂಡ್ ಫ್ಲೋರ್ನಲ್ಲಿ ಕಂಪ್ಲೀಟ್ ಪಾರ್ಕಿಂಗ್ ಮಾಡಲಾಗಿದೆ. 2 ಕಾರು ಮತ್ತು 2 ವೀಲರ್ಸ್ಗೆ ಪ್ರೊವಿಷನ್ ಮಾಡಲಾಗಿದೆ. ಈ ಪ್ರಾಪರ್ಟಿಗೆ ಓನ್ ಬೋರ್ವೆಲ್ ಕೂಡ ಇರುತ್ತದೆ. ಕಾವೇರಿ ಅವೈಲಬಲ್ ಇದೆ, ಕನೆಕ್ಷನ್ ತಗೊಂಡಿಲ್ಲ. ಕಾವೇರಿ ಕೂಡ ಇಲ್ಲಿ ಏರಿಯಾಗೆ ಅವೈಲಬಲ್ ಇರ್ತದೆ. ಬನ್ನಿ ಮೇಲೆ ಫಸ್ಟ್ ಫ್ಲೋರ್ ಹೋಗೋಣ. ಎಲ್ಲ ಗ್ರನೈಟ್ ಫ್ಲೋರಿಂಗ್ ಮಾಡಲಾಗಿದೆ. SS ರೇಲಿಂಗ್ ಮತ್ತು ಗ್ರನೈಟ್ ಫ್ಲೋರಿಂಗ್ ಮಾಡಲಾಗಿದೆ. ಇದು ಈ ಮನೆಯ ಮೈನ್ ಎಂಟ್ರೆನ್ಸ್. ನೋಡ್ಬೋದು, ವಾಲ್ ಕ್ಲಾಡಿಂಗ್ ಎಲ್ಲ ಮಾಡಲಾಗಿದೆ ಮತ್ತು ವಿಂಡೋ ಮತ್ತು ಡೋರ್ಸ್ ಎಲ್ಲ ಟೀಕ್ ವುಡ್ ಯೂಸ್ ಮಾಡಲಾಗಿದೆ. 30 ಫೀಟ್ ರೋಡ್ ಇರುತ್ತೆ. ನಾರ್ತ್ ಫೇಸಿಂಗ್ ಮತ್ತು ನಾರ್ತ್ ಡೋರ್ ಮಾಡಲಾಗಿದೆ. ಇದು ಈ ಮನೆಯ ಮೈನ್ ಡೋರ್. ಬನ್ನಿ ಇವಾಗ ಎಂಟರ್ ಆಗೋಣ. ಇದು ಲಿವಿಂಗ್ ಹಾಲ್ ಆಗಿರುತ್ತದೆ. ಇದು TV ಕ್ಯಾಬಿನೆಟ್, ಫಾಲ್ ಸೀಲಿಂಗ್. ಲಿವಿಂಗ್ ಹಾಲ್ನಲ್ಲಿ ಫಾಲ್ ಸೀಲಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಲಾಗಿದೆ. ಟೋಟಲ್ ಮನೆಗೆ ಗ್ರನೈಟ್ ಫ್ಲೋರಿಂಗ್ ಮಾಡಲಾಗಿದೆ. LED ಲೈಟಿಂಗ್ಸ್ ಎಲ್ಲ ಪ್ರೊವೈಡ್ ಮಾಡಲಾಗಿದೆ. ಇದು ಕಿಚನ್. ಈ ಫ್ಲೋರ್ನಲ್ಲಿ ಹಾಲ್, ಕಿಚನ್ ಮತ್ತು ಡೈನಿಂಗ್, ಒಂದು ಕಾಮನ್ ವಾಶ್ರೂಮ್ ಮತ್ತು ಪೂಜಾ ರೂಮ್ ಇರುತ್ತದೆ. ಇದು ಮಾಡ್ಯುಲರ್ ಕಿಚನ್. ಕಿಚನ್ಗೆ ಗ್ರನೈಟ್ ಸ್ಲ್ಯಾಬ್ ಹಾಕಲಾಗಿದೆ. ಇದು ಕಾಮನ್ ವಾಶ್ರೂಮ್ ಆಗಿರುತ್ತೆ. ಮತ್ತು ಪೂಜಾ ರೂಮ್ ಕೂಡ ಪ್ರೊವೈಡ್ ಮಾಡಲಾಗಿದೆ. ಇದು ಪೂಜಾ ರೂಮ್. ಪೂಜಾ ರೂಮ್ ಕೂಡ ಟೀಕ್ ವುಡ್ಡಿಂದ ಮಾಡಲಾಗಿದೆ. ಬನ್ನಿ ಇವಾಗ ಸೆಕೆಂಡ್ ಫ್ಲೋರ್ ನೋಡೋಣ. ಸ್ಟೆಪ್ಸ್ಗೆಲ್ಲ ಗ್ರನೈಟ್ ಯೂಸ್ ಮಾಡಲಾಗಿದೆ. ಸೆಕೆಂಡ್ ಫ್ಲೋರ್ನಲ್ಲಿ 2 ಬೆಡ್ರೂಮ್ ಇರುತ್ತದೆ. ಬನ್ನಿ ಫಸ್ಟ್ ಬೆಡ್ರೂಮ್ ನೋಡೋಣ. ಕಾಟ್ ಇನ್ ಬಿಲ್ಟ್ ಮಾಡಲಾಗಿದೆ ಮತ್ತು ಫಾಲ್ ಸೀಲಿಂಗ್ ಕೂಡ ಮಾಡಲಾಗಿದೆ. ವಾರ್ಡ್ರೋಬ್, TV ಕ್ಯಾಬಿನೆಟ್ ಎಲ್ಲ ಪ್ರೊವೈಡ್ ಮಾಡಲಾಗಿದೆ. ಡ್ರೆಸ್ಸಿಂಗ್ ಮಿರರ್ ನೋಡ್ಬೋದು. ಇದು TV ಕ್ಯಾಬಿನೆಟ್ ಆಗಿರುತ್ತೆ ಮತ್ತು ಅಟ್ಯಾಚ್ ವಾಶ್ರೂಮ್ ಕೂಡ ಇರುತ್ತದೆ. ಇದು ಅಟ್ಯಾಚ್ ವಾಶ್ರೂಮ್. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ವರ್ಕ್ ಪೆಂಡಿಂಗ್ ಇದೆ. ಅದು ಪ್ರಾಪರ್ಟಿ ಡೀಲ್ ಆದಮೇಲೆ ಕಂಪ್ಲೀಟ್ ಮಾಡಿಕೊಡಲಾಗುತ್ತೆ. ನೀವೇನಾದರೂ ಕಮ್ಮಿ ಬಜೆಟಲ್ಲಿ ಪ್ರಾಪರ್ಟಿ ನೋಡ್ತಾ ಇದ್ದರೆ ಈ ಪ್ರಾಪರ್ಟಿಯನ್ನು ಲೈಕ್ ಆಗಿದ್ದರೆ ಒಂದು ಸಾರಿ ಟ್ರೈ ಮಾಡ್ಬೋದು. ಈ ಕೆಳಗೆ ಕೊಟ್ಟಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಸೆಕೆಂಡ್ ರೂಮ್ ಆಗಿರುತ್ತೆ. ಸೆಕೆಂಡ್ ರೂಮ್ನಲ್ಲಿ ಕಾಟ್ ಇನ್ ಬಿಲ್ಟ್ ಮಾಡಲಾಗಿಲ್ಲ. ವಾರ್ಡ್ರೋಬ್ ಇದೆ ಮತ್ತು ಫಾಲ್ ಸೀಲಿಂಗ್ ಮಾಡಲಾಗಿದೆ. ನೋಡ್ಬೋದು, ಡ್ರೆಸ್ಸಿಂಗ್ ಮಿರರ್ ಎಲ್ಲ ಪ್ರೊವೈಡ್ ಮಾಡಲಾಗಿದೆ. ಈ ರೂಮ್ಗೆ ಅಟ್ಯಾಚ್ ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಲಾಗಿದೆ. ಇದು ಬಾಲ್ಕನಿ. ವಾಲ್ ಕ್ಲಾಡಿಂಗ್ ಮಾಡಲಾಗಿದೆ ಮತ್ತು ಫಾಲ್ ಸೀಲಿಂಗ್ ಕೂಡ ಮಾಡಲಾಗಿದೆ. ಬಾಲ್ಕನಿಗೆ ಗ್ಲಾಸ್ ಮತ್ತು SS ರೇಲಿಂಗಿಂದ ಮಾಡಲಾಗಿದೆ. ಅಟ್ಯಾಚ್ ವಾಶ್ರೂಮ್ ಕೂಡ ಇರುತ್ತದೆ. ಇದು ಅಟ್ಯಾಚ್ ವಾಶ್ರೂಮ್. ಸೆಕೆಂಡ್ ಬೆಡ್ರೂಮ್ನ ಅಟ್ಯಾಚ್ ವಾಶ್ರೂಮ್ ಆಗಿರುತ್ತೆ. ನೋಡ್ಬೋದು.
ಬನ್ನಿ ಇವಾಗ ನೆಕ್ಸ್ಟ್ ಫ್ಲೋರ್ ಹೋಗೋಣ. 3rd ಫ್ಲೋರ್. ಅಲ್ಲಿ ಕೂಡ 2 ರೂಮ್ ಪ್ರೊವೈಡ್ ಮಾಡಲಾಗಿದೆ, ಬೆಡ್ರೂಮ್. ಥರ್ಡ್ ರೂಮ್ ನೋಡೋಣ ಬನ್ನಿ. 3rd ರೂಮ್ನಲ್ಲಿ ಕಾಟ್ ಇನ್ಬಿಲ್ಟ್ ಮಾಡಲಾಗಿದೆ, ನೋಡ್ಬೋದು. ಇದು ಫಾಲ್ ಸೀಲಿಂಗ್, ಹೆಡ್ರೆಸ್ಟ್ ಮತ್ತು ಕಾಟ್ ಇನ್ಬಿಲ್ಟ್ ಮಾಡಲಾಗಿದೆ. ಇದು ವಾರ್ಡ್ರೋಬ್. ಎರಡು ರೂಮ್ಗೆ ಕಾಟ್ ಇನ್ಬಿಲ್ಟ್ ಮಾಡಲಾಗಿದೆ, ಇನ್ನು 2 ರೂಮ್ಗೆ ಕಾಟ್ ಇನ್ಬಿಲ್ಟ್ ಮಾಡಲಾಗಿಲ್ಲ. ಇದು ಟಿವಿ ಕ್ಯಾಬಿನೆಟ್. ಇದು ವಾಶ್ರೂಮ್. ಎಲ್ಲ 4 ರೂಮ್ಗೂ ಅಟ್ಯಾಚ್ ವಾಶ್ರೂಮ್ ಇರುತ್ತದೆ ಮತ್ತು ಈ ಮನೆಗೆ 2 ಬಾಲ್ಕನಿ ಪ್ರೊವೈಡ್ ಮಾಡಲಾಗಿದೆ. ಬನ್ನಿ ಇವಾಗ ಲಾಸ್ಟ್ ರೂಮ್ ನೋಡೋಣ. ಈ ರೂಮ್ನಲ್ಲೂ ಸಹ ಕಾಟ್ ಇನ್ಬಿಲ್ಟ್ ಮಾಡಿಲ್ಲ, ಪ್ರೊವೈಡ್ ಮಾಡಿಲ್ಲ. ವಾರ್ಡ್ರೋಬ್ ಇದೆ, ವಾಲ್ ಸೀಲಿಂಗ್ ಮಾಡಲಾಗಿದೆ. ಬಾಲ್ಕನಿ ಇರುತ್ತದೆ, ಇದು ಬಾಲ್ಕನಿ. ನೋಡ್ಬೋದು. ಈ ಪ್ರಾಪರ್ಟಿಯು ಡೆವಲಪ್ಡ್ ಆಗಿರುವಂಥ ಏರಿಯಾದಲ್ಲಿ ಲೊಕೇಟ್ ಆಗಿರುತ್ತದೆ, ಬನಶಂಕರಿ 6th ಸ್ಟೇಜ್ನಲ್ಲಿ. ಇದು ವಾಶ್ರೂಮ್. 2030ಯಲ್ಲಿ ನೀವೇನಾದರೂ ಟ್ರಿಪ್ಲೆಕ್ಸ್ 4 BHK ಮನೆ ನೋಡ್ತಾ ಇದ್ದರೆ ಈ ಮನೆ ನೋಡ್ಬೋದು. ಬನ್ನಿ ನೆಕ್ಸ್ಟ್ ಟೆರೆಸ್ ನೋಡೋಣ. ಎಲ್ಲ SS ರೇಲಿಂಗ್ ಪ್ರೊವೈಡ್ ಮಾಡಲಾಗಿದೆ. ಇದು ಸೇಫ್ಟಿ ಡೋರ್ ಆಗಿರುತ್ತೆ, MS ಇಂದ ಮಾಡಲಾಗಿದೆ. ಎಲ್ಲ ವಾಟರ್ ಪ್ರೂಫಿಂಗ್ ಮಾಡಲಾಗಿದೆ, ನೋಡ್ಬೋದು. ಇದು ವಾಷಿಂಗ್ ಮೆಷಿನ್ಗೆ ಜಾಗ ಪ್ರೊವೈಡ್ ಮಾಡಲಾಗಿದೆ ಮತ್ತು ಸಿಂಟೆಕ್ಸ್ ಟ್ಯಾಂಕ್ ಕೂಡ ಫಿಕ್ಸ್ ಮಾಡಲಾಗಿದೆ. ಈ ಪ್ರಾಪರ್ಟಿಯ ಬೆಲೆಯು 1,50,00,000 ಆಗಿರುತ್ತದೆ. ಈ ಪ್ರಾಪರ್ಟಿ ಇಷ್ಟ ಆಗಿದ್ದವರು ಈ ನಂಬರ್ಗೆ, ಕೆಳಗೆ ಸ್ಕ್ರೀನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.